ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾನು PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗೆ 6 ವಿಡಿಯೋಗಳನ್ನು ಮಾಡಿದ್ದೇನೆ. ಈ ಸಲ ಈಗ 7ನೇ ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳು ಮತ್ತು ಮುಂಬರುವ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ಕಾನ್ಸೆಪ್ಟ್ ಮೇಲೆ ಮಾತಾಡ್ತಾ ಹೋಗ್ತೇನೆ. ಹಾಗಾದರೆ ಯಾರಿನ್ನೂ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಪ್ಲೇ ಲಿಸ್ಟಲ್ಲಿ ಹೋದರೆ ಎಲ್ಲ ಸಬ್ಜೆಕ್ಟ್ ವಿಷಯಗಳಿಗೆ ಸಂಬಂಧಿಸಿದಂಥ ಕ್ವಶನ್ ಅನಾಲಿಸಿಸ್ ಸ್ಪೆಷಲಾಗಿ ನಿಮ್ಮ ವಿಡಿಯೋಗಳು ಸಿಗುತ್ತೆ ಅಂತ. ನೆಕ್ಸ್ಟ್ ಹಾಗಾದರೆ ಪೊಲೀಸ್ ಕಾನ್ಸ್ಟೇಬಲ್ ನೋಡಿ, ಇಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ತರಗತಿಗಳು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಸ್ಟಾರ್ಟ್ ಆಗಿದೆ. ಅದರ ಸದುಪಯೋಗವನ್ನು ಸಹ ನೀವು ಪಡಿಸ್ಕೊಳ್ಬೋದು. ಹಾಗಾದರೆ ಇದು ಇತ್ತೀಚೆಗೆ ನಮ್ಮ ಸ್ಪರ್ಧಾ ಕರ್ನಾಟಕದ ಒಂದು ಬಿಗ್ ರಿಸಲ್ಟ್. ನೆಕ್ಸ್ಟ್ ಹಾಗಾದರೆ ಬೌದ್ಧ ಧರ್ಮ 2 ಶಾಖೆಗಳಾಗಿ ಇಬ್ಬಾಗವಾಯಿತು, ಅವುಗಳೆಂದರೆ ಅಂತ ನೋಡಿ. ನಮಗೆ ಈ ಬೌದ್ಧ ಧರ್ಮಗಳ ಬಗ್ಗೆ ಮತ್ತು ಬೌದ್ಧ ಧರ್ಮ ಸಮ್ಮೇಳನಗಳ ಬಗ್ಗೆ ಮತ್ತು ಈ ದಿಗಂಬರ ಅಥವಾ ಶ್ವೇತಾಂಬರ ದಿಗಂಬರ ಜೈನಿಸಮ್ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ಬೋದು. ಹಾಗಾದರೆ ಈಗ ನಮಗೆ ಬೌದ್ಧ ಧರ್ಮವು 2 ಭಾಗಗಳಾಗಿದ್ದು ಅಂತ ಕೇಳಿದರೆ, ಈ ವಜ್ರಯಾನ ಅಂತ ಮೊದಲೇ ಇತ್ತು, ಇಲ್ಲಿ ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಈ 4ನೇ ಬೌದ್ಧ ಸಮ್ಮೇಳನ ಏನಿದೆ, ಈ ಬೌದ್ಧ ಸಮ್ಮೇಳನದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಹೀನಯಾನ ಮಹಾಯಾನ ಅಂತಕ್ಕಂಥದ್ದು ಡಿಸೈಡ್ ಆಗ್ತದೆ ಅಂತಕ್ಕಂಥದ್ದು. ಹೀನಯಾನದ ಅನುಯಾಯಿಗಳು ಯಾರು ಅಂದರೆ ಈ ಅಶೋಕ ಮಹಾರಾಜ ಇದನ್ನು ಪೋಷಿಸ್ತಾನೆ. ಈ ಮಹಾಯಾನವನ್ನು ಪೋಷಿಸ್ತಕ್ಕಂಥವ್ನು ಯಾರು ಅಂದರೆ ಕಾನಿಷ್ಕ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಗೌತಮ ಬುದ್ಧನ ಗಾಂಧಾರ ಕಲೆ ಯಾವುದು? ಈ ಗಾಂಧಾರ ಕಲೆ ಅಂತಕ್ಕಂಥದ್ದು ಎಲ್ಲಿದೆ? ಈ ಮಹಾಯಾನದ ಒಂದು ಪರಿಕಲ್ಪನೆ ಆಗಿದೆ ಅಂತ. ಹೀನಯಾನದಲ್ಲಿ ಈ ಅಶೋಕ ಗೌತಮ ಬುದ್ಧನ ಒಂದು ಸಂಕೇತಗಳೇನಿದೆ, ಸಂಕೇತಗಳು, ಅವನ ಜನನ, ಮರಣ, ಬೋಧಿ ವೃಕ್ಷ ಮತ್ತು ಆ ಕಮಲ, ಇವಕ್ಕೆ ಸಂಬಂಧಿಸಿದಂತೆ ಕುದುರೆ ಸಂಕೇತಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದು ಹೀನಯಾನ. ಈತನನ್ನು ಮೂರ್ತಿ ರೂಪದಲ್ಲಿ ನೋಡಿದೆ ಅಂಥದ್ದು ಈ ಗಾಂಧಾರ ಕಲೆಯಲ್ಲಿ ಈ ಮಹಾಯಾನ ಅಂತ ಗೊತ್ತಿರಬೇಕು. ತೆರವಾದ ಮತ್ತು ಈ ಸಾವಸ್ತಿವಾದ ಅಂತಕ್ಕಂಥದ್ದು ಈ ಒಂದು ಬೌದ್ಧ ಧರ್ಮದ ಒಂದು ಆರಂಭಿಕ ಹಂತದಲ್ಲಿದ್ದಂಥ ಒಂದು ಅಂತಕ್ಕಂಥದ್ದು ಪಂಥಗಳು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಈ ಒಂದು ನಯನಾರ್ ಮತ್ತು ಆಳ್ವಾರ್ ಅಂದರೆ ನಯನಾರ್ ಮತ್ತು ಆಳ್ವಾರಲ್ಲಿ ಪ್ರಮುಖವಾಗಿ ಈ ಒಂದು ಶೈವರೇನಿದ್ದಾರೆ ಇವರನ್ನು ನಯನಾರರು ಅಂತ ಕರೀತೀವಿ. ಆಳ್ವಾರ್ ಅಂತಕ್ಕಂಥದ್ದು ಯಾರು ಅಂದರೆ ಈ ವೈಷ್ಣವರೇನಿದ್ದಾರೆ ಇವರು ಆಳ್ವಾರು ಅಂತ ಗೊತ್ತಿರಬೇಕು. ಹಾಗಾದರೆ ಶ್ವೇತಾಂಬರ ದಿಗಂಬರ ನೋಡಿ, ಇಲ್ಲಿ ನಮಗೆ ಈ ಶ್ವೇತಾಂಬರ ಏನಿದ್ದಾರೆ ಇವರು ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಈ ದಿಗಂಬರರು ಅಂತಕ್ಕಂಥವ್ರು ಏನಿದ್ದಾರೆ ಇವರು ಸೌತ್ ಇಂಡಿಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಸ್ನೇಹಿತರೆ. ಶ್ವೇತಾಂಬರರು ಅಂದರೆ ಇವರು ಈ ಪಾರ್ಶ್ವನಾಥನ ಅನುಯಾಯಿಗಳು ಅಂತ ಗೊತ್ತಿರಬೇಕು. ಹಾಗೆ ದಿಗಂಬರರು ಅಂದರೆ ಇವರು ಮಹಾವೀರನ ಅನುಯಾಯಿಗಳು ಅಂತ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಹಾಗಾದರೆ ನಮಗಿಲ್ಲಿ ಶ್ವೇತಾಂಬರ, ದಿಗಂಬರ, ನಯನಾರರು ಅಂದರೆ ಶೈವರು, ಆಳ್ವರು ಅಂದರೆ ವೈಷ್ಣವರು ಅಂತಕ್ಕಂಥದ್ದು ಗೊತ್ತಾಯಿತು. ತೆರವಾದ ಮತ್ತು ಈ ಸಾವಸ್ತಿವಾದ ಅಂತಕ್ಕಂಥದ್ದು ಆರಂಭಿಕ ಬೌದ್ಧ ಧರ್ಮದಲ್ಲಿದ್ದಂಥ ಪಂಥಗಳು. ಹಾಗೆ ಹೀನಯಾನ, ವಜ್ರಯಾನ ಅಂತ ಮತ್ತೊಂದು ಬರುತ್ತೆ. ಹೀನಯಾನ, ಮಹಾಯಾನ ಮತ್ತು ವಜ್ರಯಾನದ ಬಗ್ಗೆಯೂ ಸಹ ನಮಗೆ ಮಾಹಿತಿ ಇಲ್ಲಿ ಸಿಕ್ತು ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ಹರ್ಷಚರಿತವನ್ನು ರಚಿಸಿದವರು ಹರ್ಷ, ಕಾಳಿದಾಸ, ಬಾಣಭಟ್ಟ ಮತ್ತು ಕಲ್ಲಣ ಅಂತಕ್ಕಂಥವನು ನೋಡಿ. ಹರ್ಷಚರಿತವನ್ನು ರಚಿಸಿದಂತಕ್ಕಂಥದ್ದು ಈಗಾಗಲೇ ಸುಮಾರು ಸರಿ ಪ್ರಶ್ನೆದು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯಾರು ಅಂದರೆ ಬಾಣಭಟ್ಟ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಒಂದು ಕಾದಂಬರಿ ಅಂತಕ್ಕಂಥ ಕೃತಿ ಏನಿದೆ ಇದು ಇವೆರಡು ಗೊತ್ತಿರಬೇಕು ನೋಡಿ. ಈ ಕಲ್ಲಣ ಕೃತಿ ಯಾವುದು ಅಂದರೆ ಈ ರಾಜತರಂಗಿಣಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಭಾರತದ ಒಂದು ಮೊದಲ ಐತಿಹಾಸಿಕ ಯಾವುದು ಅಂದರೆ ಐತಿಹಾಸಿಕ ಕೃತಿ ಇದು ಅಂತ ಗೊತ್ತಿರಬೇಕು. ನೆಕ್ಸ್ಟು ಕಾಳಿದಾಸನ ಕೃತಿಗಳಿಗೆ ಸಂಬಂಧಿಸಿದಂತೆ ಮಾಳ್ವಿಕಾಗ್ನಿಮಿತ್ರ ಇರ್ಬೋದು, ವಿಕ್ರಮೋರ್ವಶಿ ಅಂತಕ್ಕಂಥದ್ದು ಇರ್ಬೋದು, ಹಾಗೆ ನಿಮಗೆ ಈ ಅಭಿಜ್ಞಾನ ಶಾಕುಂತಲೆ ಅಂತಕ್ಕಂಥದ್ದು ಇರ್ಬೋದು, ಹಾಗೆ ಕೃತಿಯಾದಂಥ ಮೇಘದೂತ ಇರ್ಬೋದು, ಹಾಗೆ ರಘುವಂಶ ಇರ್ಬೋದು, ಋತು ಸಂಹಾರ ಇರ್ಬೋದು, ಸೇತುಬಂಧು ಇರ್ಬೋದು. ಸುಮಾರು 6ರಿಂದ 7 ಪ್ರಮುಖವಾದ ಪುಸ್ತಕಗಳು ಇರುತ್ತೆ. ಮಾಳ್ವಿಕಾಗ್ನಿಮಿತ್ರ ನಿಮಗೆ ಗೊತ್ತಿದೆ, ಶೃಂಗ ಸಂತತಿ ಅಗ್ನಿಮಿತ್ರನಿಗೆ ಸಂಬಂಧಿಸಿದಂಥ ಒಂದು ಕೃತಿ. ಈ ನೋಡಿ, ಇಲ್ಲಿ ಈ ಒಂದು ಮಾಳ್ವಿಕಾಗ್ನಿಮಿತ್ರ, ವಿಕ್ರಮೋರ್ವಶ್ಯ, ಅಭಿಜ್ಞಾನ ಶಾಕುಂತಲೆ, ಋತು ಸಂಹಾರ, ರಘುವಂಶ, ಮೇಘದೂತ ಮತ್ತು ಸೇತುಬಂಧು ಅಂತಕ್ಕಂಥದ್ದು ನೋಡಿ. ಹರ್ಷನಿಗೆ ಸಂಬಂಧಿಸಿದಂಥ ಕೃತಿಗಳು ನಿಮಗೆ ಗೊರದಾದರೆ ಪ್ರಮುಖವಾಗಿ ಹರ್ಷನ ಒಂದು ರತ್ನಾವಳಿ ಅಂತಕ್ಕಂಥದ್ದು ಇರ್ಬೋದು, ಪ್ರಿಯದರ್ಶಿನಿ ಅಂತಕ್ಕಂಥಿರ್ಬೋದು, ನಾಗಾನಂದ ಅಂತಕ್ಕಂಥದ್ದು ಇರ್ಬೋದು. ಈ ರತ್ನಾವಳಿ, ಪ್ರಿಯದರ್ಶಿ ಮತ್ತು ರಾಗಾನಂದ ಅಂತಕ್ಕಂಥ ಕೃತಿಗಳ ಮೇಲೂ ಸಹ ನಿಮಗೆ ಹೆಚ್ಚಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಅಂತಕ್ಕಂಥದ್ದು. ರತ್ನಾವಳಿ ಹರ್ಷನ ಪ್ರಮುಖ ಕೃತಿ ಅಂತಕ್ಕಂಥದ್ದು ಗೊತ್ತಿರಲಿ.
ಎಸ್, ಹಾಗಾದರೆ ಈ ರಾಜತರಂಗಿಣಿ ಕೃತಿಯಲ್ಲಿ ಕಾಶ್ಮೀರದ ಮಾಹಿತಿಯನ್ನು ಒಳಗೊಂಡಿದೆ. ಅಶೋಕ ಮತ್ತು ಕಾನಿಷ್ಕನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಕಾಶ್ಮೀರದ ಹರ್ಷಧ್ವರಿ ಏನಿದ್ದಾನೆ ಅವನಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಸಹ ಇದು ಒಳಗೊಂಡಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹೋಗೋಣ. ಮಹಮ್ಮದನು ಆಳುತ್ತಿದ್ದ ಗಜನಿ ಸಾಮ್ರಾಜ್ಯ ಎಲ್ಲಿದ್ದಿತ್ತು ಅಂತ. ನೋಡಿ, ಗಜನಿ ಮತ್ತು ಗೋರಿ ಮನೆತನಗಳು ಅಂತಕ್ಕಂಥ ಎರಡು ಮನೆತನಗಳು ನಮಗಿಲ್ಲಿ ಆಳ್ವಿಕೆಯನ್ನು ಮಾಡ್ತವೆ. ನೋಡಿ, ಈ ಗಜನಿ ಅಂತಕ್ಕಂಥವನೇನಿದ್ದಾನೆ, ಈ ಗಜನಿ ಅಂತಕ್ಕಂಥವನು ನಮಗೆ 1027ರವರೆಗೆ 17 ದಂಡಯಾತ್ರೆಗಳನ್ನು ಭಾರತದ ಮೇಲೆ ಕೈಗೊಳ್ಳುತ್ತಾನೆ. ಹಾಗಾದರೆ ಈ ಗಜನಿ ಅಂತಕ್ಕಂತಹ ಮನೆತನ ಈ ಗಜನಿ ಅಂತಕ್ಕಂಥ ಮನೆತನ ಎಲ್ಲಿದೆ ಅಂದರೆ ಈ ಒಂದು ಅಫ್ಘಾನಿಸ್ತಾನದಲ್ಲಿದೆ. ಈ ಮನೆತನದ ಸ್ಥಾಪಕ ಯಾರು ಅಂದರೆ ಈ ಅಲಪ್ತಗೀಸ್ ಅಂತಕ್ಕಂಥವ್ನು ನಿನಗೆ ಗೊತ್ತಿರಬೇಕು. ಹಾಗಾದರೆ ಗಜನಿ ಮಹಮ್ಮದನ ತಂದೆ ಯಾರು ಅಂದರೆ ಈ ಒಂದು ಸಬಕ್ತಗೀಸ್ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಹಾಗಾದರೆ ಅಫ್ಘಾನಿನಲ್ಲಿರ್ತಕ್ಕಂಥ ಗಜನಿ ಮತ್ತು ಗೋರ್ ಮನೆತನ ಅಂತ ಇನ್ನೊಂದು ಯಾವುದು ಅಂದರೆ ಈ ಗೋರ್ ಮನೆತನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಅಫ್ಘಾನಿಸ್ತಾನದ ಗೋರ್ ಮನೆತನ ಅಂತಕ್ಕಂಥದ್ದು ಸಹ ನಿಮಗೆ ಗೊತ್ತಿರಬೇಕು. ಈ ಗೋರ್ ಮನೆತನ ಅಂತಕ್ಕಂಥದ್ದು ಇದರ ಸ್ಥಾಪಕ ಯಾರು ಅಂದರೆ ಅಲ್ಲಾವುದ್ದೀನ್ ಹಸನ್ ಗೋರ್ ಅಂತಕ್ಕಂಥವ್ನು ಇದರ ಮನೆತನ. ಇಲ್ಲಿ ಪ್ರಮುಖವಾದಂಥವನು ಯಾರು ಅಂದರೆ ಈ ಮೊಹಮ್ಮದ್ ಗೋರಿ ಅಂತಕ್ಕಂಥವನು 1075ರಿಂದ ನಿಮಗೆ ಪ್ರಮುಖವಾಗಿ 1206ರವರೆಗೆ ಭಾರತದಲ್ಲಿ ದೆಹಲಿ ಸಾಮ್ರಾಜ್ಯ ನಿರ್ಮಾಣ ಆಗೋವರೆಗೆ 1206ರವರೆಗೆ ಈ ಗೋರಿ ಅಂತಕ್ಕಂಥವ್ನು ಇರ್ತಾನೆ. ನೆಕ್ಸ್ಟು ಕುತುಬುದ್ದೀನ್ ಐಬಕ್ ಏನು ಮಾಡ್ತಾನೆ, ಅಧಿಕಾರಕ್ಕೆ ಬರ್ತಾನೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈಗ ಅಫ್ಘಾನಿಸ್ತಾನದಲ್ಲಿದೆ ಗಜನಿ ಅಂತಕ್ಕಂಥ ಮತ್ತು ಗೋರಿ ಅಂತಕ್ಕಂಥ ಮನೆತನ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಗಜನಿ ಮನೆತನ ಸ್ಥಾಪಕ ಅಲಪ್ತಗೀಸ್ ಅಂತ ಗೊತ್ತಿರಬೇಕು. ಈ ಸೋಮನಾಥ ದೇವಾಲಯದ ಮೇಲೆ 16ನೇ ದಂಡಯಾತ್ರೆಯಲ್ಲಿ ಏನು ಯುದ್ಧವನ್ನು ಕೈಗೊಳ್ತಾನೆ 1025 ಮತ್ತು 26 ಡಿಸೆಂಬರ್ ಮತ್ತು ಜನವರಿಯಲ್ಲಿ 16ನೇ ದಂಡಯಾತ್ರೆಯನ್ನು ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ಗಜನಿ ಅಟ್ಯಾಕ್ ಮಾಡ್ದ. 1206ರಲ್ಲಿ ಈ ಗೋರಿ ಸತ್ತ ಮೇಲೆ 1206ರಲ್ಲಿ ಐಬಕ್ ಅಂತಕ್ಕಂಥವನು ಏನು ಮಾಡ್ತಾನೆ, ಅವನ ಗುಲಾಮನಾದಂಥವನು ಈ ದೆಹಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತ ಗೊತ್ತಿರಬೇಕು. ದೆಹಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್, ವೆಲ್ಲೆಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಯಿಂದ ಟಿಪ್ಪು ಸುಲ್ತಾನು ಶ್ರೀರಂಗಪಟ್ಟಣದಲ್ಲಿ ಡ್ಯಾಶ್ರಲ್ಲಿ ಕೊಲ್ಲಲ್ಪಟ್ಟನು ಅಂತಕ್ಕಂಥದ್ದಿದೆ. ನೋಡಿ, ನಮಗೆ ಟಿಪ್ಪು ಸುಲ್ತಾನ್ ಯಾಕೆ ಬ್ರಿಟಿಷರ ಈ ಜನರಲ್ ಹ್ಯಾರಿಸನ್ ಸೇನೆ ಅಂತ ಏನು ಕರಿತೀವಿ, ಮಳವಳ್ಳಿ ಕಾಳಗ ಅಂತ ಬರುತ್ತೆ. ಮಳವಳ್ಳಿ ಕಾಳಗ ಮತ್ತು ಜನರಲ್ ಹ್ಯಾರಿಸ್ ಅಟ್ಯಾಕ್ ಮಾಡಿದಂಥದ್ದು ಈ 1799 ಮೇ 4ನೇ ತಾರೀಕು ಈ ಶ್ರೀರಂಗಪಟ್ಟಣ ಎಲ್ಲಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಮಡಿದಂಥವನು ಯಾರು ಅಂದರೆ ಈ ಟಿಪ್ಪು ಸುಲ್ತಾನ್ ಅಂತಕ್ಕಂಥವನು. ಜನರಲ್ ಹ್ಯಾರಿಸ್ ಮತ್ತು ಈ ವೆಲ್ಲೆಸ್ಲಿ ಸೇನೆ ಏನು ಮಾಡುತ್ತೆ, ಈ ಅಟ್ಯಾಕ್ ಮಾಡುತ್ತೆ. 1799 ನಮಗೆ ಈ ಜೂನ್ 22ಕ್ಕೆ ಈ 4 ಚತುಷ್ಕೂಟಗಳು ಏನಿದೆ 1, 2, 3 ಮತ್ತು 4 ಚತುಷ್ಕೂಟಗಳ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತೆ. ಒಂದು ಮೈಸೂರು ಒಡೆಯರ್ ಇರ್ಬೋದು, ನೆಕ್ಸ್ಟು ಹೈದರಾಬಾದಿನ ನಿಜಾಮರಿರ್ಬೋದು ಮತ್ತು ಮರಾಠರಿರ್ಬೋದು, ಹಾಗೆ ಬ್ರಿಟಿಷರಿರ್ಬೋದು. ಈ 4 ಚತುಷ್ಕೂಟಗಳು ಒಂದಾಗಿ ಏನು ಮಾಡ್ತವೆ, ಸಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡು ಬಿಡ್ತವೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಇದು ನಿಮಗೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಇರ್ಬೋದು, ಇದು ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಎಂಡ್ ಆದಂಥ ಘಟನೆ ಇರ್ಬೋದು, ಇವೆಲ್ಲ ಸಹ ನಿಮಗೆ ಗೊತ್ತಿರಬೇಕು. ಒಟ್ಟಾರೆಯಾಗಿ 1761ರಿಂದ 1799ರವರೆಗೆ ಇಲ್ಲಿ ಹೈದರ್ ಮತ್ತು ಟಿಪ್ಪು ಅಂತಕ್ಕಂಥ ಇಬ್ಬರು ಸುಲ್ತಾನರು ಈ ಮೈಸೂರು ಡೈನೆಸ್ಟಿಯನ್ನು ಆಳ್ವಿಕೆ ಮಾಡ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಈ ಟಿಪ್ಪು ಹೈದರಾಲಿ ಫಸ್ಟು 1755ರಲ್ಲಿ ದಿಂಡಿಗಲ್ಲಿನ ಫೌಜ್ದಾರ ಆದಮೇಲೆ 1761ರಲ್ಲಿ ಈ 2ನೇ ಕೃಷ್ಣರಾಜ ಒಡೆಯರ್ ಅಂತ ಏನಿದ್ರು ಅಥವಾ ಚಿಕ್ಕ ಕೃಷ್ಣರಾಜ ಒಡೆಯರ್ ಇವ್ರ ಕಾಲದಲ್ಲಿ ಏನಾಗ್ತಾನೆ, ಇವನು ಮೈಸೂರಿನಲ್ಲಿ ಸರ್ವಾಧಿಕಾರಿ ಆಗ್ತಾನೆ. ನಂಜರಾಜಯ್ಯ ಮತ್ತು ದೇವರಾಜಯ್ಯನನ್ನು ಕೆಳಗಿಳಿಸಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಬಟ್ ಇವನು ಏನು ಹೈದರಾಬಾದ್ ನಿಜಾಮರ ಮೇಲೆ ಗೆದ್ದು ಒಂಟೆಯಲ್ಲಿ ಏನು ಸುಮಾರು ಹಣವನ್ನು ತಂದು ಈ ಮೈಸೂರು ಸೈನಿಕರಿಗೆ ಕೊಟ್ಟಿದ್ದರಿಂದ ಹೈದರಾಲಿ ಕೀರ್ತಿ ಹೆಚ್ಚಾಯಿತು. ಟಿಪ್ಪು ಸುಲ್ತಾನ್ ಎಂಡಾಗಿದ್ದು ಮೇ 4, 1799. ರಾಜಾರಾಮ್ ಮೋಹನ್ ರಾಯ್ ಅವರು ಮುಖ್ಯವಾಗಿ ಈ ಕೆಳಕಂಡ ವಿಷಯದ ಬಗ್ಗೆ ಕಾಳಜಿ ಹೊಂದಿದ್ದರು. ನೋಡಿ, ದೇರ್ ಆರ್ 2 ಕಾನ್ಸೆಪ್ಟು. ಇಂಪ್ರೂವ್ಮೆಂಟ್ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಪದ್ಧತಿ ಇಂಗ್ಲೀಷ್ ಶಿಕ್ಷಣಕ್ಕೆ
ಈ ಹೆಚ್ಚು ಒತ್ತು ಕೊಟ್ಟಂಥವ್ರು ಯಾರು ಅಂದರೆ ರಾಜಾ ರಾಮ್ ಮೋಹನ್ ರಾಯ್. ಯಾಕೆಂದರೆ ಇವರು ಒಬ್ಬ ಫಾದರ್ ಆಫ್ ಇಂಡಿಯನ್ ರಿನೈಸನ್ಸ್ ಅಂತ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ರ್ಯಾಷನಾಲಿಟಿ ಅಂತ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ಬಂಗಾಳಿ ಲಿಟ್ರೇಚರ್ ಅಂತ ಕರಿತೀವಿ, ಗದ್ಯ ಸಾಹಿತ್ಯದ ಪಿತಾಮಹ ಅಂತ. ಇವರು ಬ್ರಿಟಿಷ್ ಮಾದರಿಯಲ್ಲಿ ಇಂಗ್ಲೀಷ್ ಶಿಕ್ಷಣ ಇರ್ಬೋದು, ಅಂದರೆ ತನ್ನ ಅಣ್ಣನ ಮಡದಿ ಈ ಪದ್ಧತಿಗೆ ಒಳಗಾದಂಥ ಸಂದರ್ಭವನ್ನು ನೋಡಿ ಇವ್ರು ಏನು ಮಾಡ್ತಾರೆ, ಈ ಸತಿ ಅಬ್ಯಾಲಿಷನ್ ಆ್ಯಕ್ಟ್, ಈ ಸತಿ ಅಬ್ಯಾಲಿಷನ್ ಆ್ಯಕ್ಟ್ ಅಂತಕ್ಕಂಥದ್ದು ಏನಿದೆ 1829 ಇದನ್ನು ಲಾರ್ಡ್ ವಿಲಿಯಂ ಬೆಂಟಿಕ್ ಅಂತಕ್ಕಂಥವನು ಜಾರಿಗೆ ತರೋದಕ್ಕೆ ಇವ್ರ ಸಪೋರ್ಟ್ ಇತ್ತು ಅಂತಕ್ಕಂಥದ್ದು. 1833 ವಿದೇಶದಲ್ಲಿ ಸತ್ತಂತಹ ಬ್ರಿಸ್ಟನ್ನಲ್ಲಿ ಸತ್ತಂತಹ ವ್ಯಕ್ತಿ ಯಾರು ಅಂದರೆ ರಾಜಾ ರಾಮ್ ಮೋಹನ್ ರಾಯ್. ನೋಡಿ, ನಮಗೆ ಇತ್ತೀಚೆಗೆ ಬಾಲ್ಯ ವಿವಾಹಕ್ಕೆ ಸಂಬಂಧಿಸಿದಂಥ ಒಂದು ನಿರ್ಣಾಯಕ ಆ್ಯಕ್ಟ್ 2007ರಲ್ಲಿ ಹೆಚ್ಚು ಕಾನ್ಸ್ಟಿಟ್ಯೂಷನಲ್ ಇಂಪ್ರೂವ್ಮೆಂಟ್ ಆಯಿತು. ಹಾಗೆ 1856 ಬ್ರಿಟಿಷರು ಏನು ಮಾಡಿದರು, ವಿಡೋ ರಿ ಅರೇಂಜ್ ಮ್ಯಾರೇಜ್ ಆ್ಯಕ್ಟ್, ಯಾವುದು ವಿಡೋ ರಿ ಅರೇಂಜ್ ಮ್ಯಾರೇಜ್ ಆ್ಯಕ್ಟನ್ನು ಜಾರಿಗೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ಇವರು ನಿರ್ಣಯ ಮಾಡಿದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ರಾಜಾ ರಾಮ್ ಮೋಹನ್ ರಾಯ್ ಅವರ ಒಂದು ಸೊಸೈಟಿಗಳ ಬಗ್ಗೆನೂ ಗೊತ್ತಿರಬೇಕು. 1815 ಇವರೊಂದು ಆತ್ಮೀಯ ಸಭಾ ಅಂತ ಸ್ಟಾರ್ಟ್ ಮಾಡಿದರು ಬಂಗಾಳಲ್ಲಿ, ಆತ್ಮೀಯ ಸಭಾ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 1828 ಇವರೇನು ಮಾಡಿದರು, ಬ್ರಹ್ಮಚಾರಿಯಾಗಿದ್ದರಿಂದ ಬ್ರಹ್ಮ ಸಮಾಜವನ್ನು ಇವರು ಏನು ಮಾಡಿದರು ಅಂದರೆ ನಿರ್ಮಾಣ ಮಾಡಿದರು, ಸೊಸೈಟಿಯನ್ನು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ರಾಜಾ ರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಪುನರುಜ್ಜೀವನದ ಪಿತಾಮಹ ಅಂತ ಕರಿತೀವಿ, ಇದರ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಇರಲಿ. ಕನೂಜನ್ನು ಹರ್ಷವರ್ಧನ್ನು ಈ ಕೆಳಕಂಡ ಬಾದಾಮಿ ಚಾಲುಕ್ಯ ಅರಸ ಸೋಲಿಸಿದನು. ಕನೂಜಿನ ಹರ್ಷವರ್ಧನನ್ನು ಯಾರು ಸೋಲಿಸಿದರು? ನೋಡಿ, ನಿಮಗೆ ಗೊತ್ತಿದೆ ಕನೂಜಿನ ಇವನಿಗೆ ಸಂಬಂಧಿಸಿದಂತೆ ಯಾರು ಅಂತ. ನೋಡಿ, ಈ 634 ಏನಾಗುತ್ತೆ ಅಂದರೆ ಈ ಒಂದು ನರ್ಮದಾ ನದಿ ಕಾಳಗ ಆಗುತ್ತೆ. ಈ ನರ್ಮದಾ ನದಿ ಕಾಳಗ ಆಗಿದ್ದರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ಹರ್ಷವರ್ಧನ ಅಂತಕ್ಕಂಥವನು ಸೋಲ್ತಾನೆ. ಈ ಪುಲಿಕೇಶಿ, ಎರಡನೇ ಪುಲಿಕೇಶಿ ಅಂತಕ್ಕಂಥವನು ಏನು ಮಾಡ್ತಾನೆ, ಗೆಲ್ತಾನೆ. ನೆಕ್ಸ್ಟು ಈ ಎರಡನೇ ಪುಲಿಕೇಶಿಯನ್ನು 642 ಈ ಒಂದನೇ ನರಸಿಂಹವರ್ಮ ಅಂತಕ್ಕಂಥವನು ಕೊಲ್ತಾನೆ. ಹಾಗಾದರೆ ಪಲ್ಲವರ ದೊರೆ. ಈ ಪುಲಿಕೇಶಿ ಯಾರನ್ನು ಕೊಂದ? 630 ಪುಲಿಕೇಶಿ ಕೊಂದಂಥದ್ದು ಪಲ್ಲವರ ದೊರೆ ಒಂದನೇ ಮಹೇಂದ್ರ ವರ್ಮನನ್ನು ಇವನು ಕೊಂತಿದ್ದಾನೆ. ಈ ಸೈಡನ್ನು ಇವನು ತಿರ್ಸ್ಕೊಳ್ತಾನೆ. ಈ ನರಸಿಂಹವರ್ಮ ಏನು ಮಾಡ್ತಾನೆ, 13 ವರ್ಷಗಳ ಕಾಲ ಈ ವಾತಾಪಿಯನ್ನು ವಶಪಡಿಸಿಕೊಂಡು ಬಾದಾಮಿ ಅಥವಾ ವಾತಾಪಿಕೊಂಡ ಅಂತಕ್ಕಂಥ ಬಿರುದನ್ನು ಪಡಿತಾನೆ. ಕೊನೆಯದಾಗಿ ನಂದಿವರ್ಮನನ್ನು ಮತ್ತೆ ಸೋಲಿಸ್ತಾರೆ ಬಾದಾಮಿ ಚಾಲುಕ್ಯದ ಅರಸರು. 2ನೇ ವಿಕ್ರಮಾದಿತ್ಯವರೆಲ್ಲ ಪಲ್ಲವರ ಮೇಲೆ ದಾಳಿ ಮಾಡಿ 2ನೇ ವಿಕ್ರಮಾದಿತ್ಯನ ಮಡದಿ ಲೋಕಮಹಾದೇವಿ ಏನು ಮಾಡ್ತಾಳೆ, ಆ ನೆನಪಿಗಾಗಿ ಪಲ್ಲವರ ಮೇಲಿನ 3 ಬಾರಿಯ ದಾಳಿಯ ನೆನಪಿಗಾಗಿ ಈ ಒಂದು ವಿರೂಪಾಕ್ಷ ದೇವಾಲಯವನ್ನು ಪಟ್ಟದಕಲ್ಲಲ್ಲಿ ನಿರ್ಮಾಣ ಮಾಡ್ತಾಳೆ. ಹಾಗಾಗಿ ಈ ಒಂದು ಪಲ್ಲವರು ಮತ್ತು ಬಾದಾಮಿ ಚಾಲುಕ್ಯರ ನಡುವೆ ಹೋರಾಟ ಇರುತ್ತೆ. ಆದರೆ ಉತ್ತರ ಪತೇಶ್ವರನಾದಂಥ ಹರ್ಷವರ್ಧನ ಸೋಲಿಸಿ ದಕ್ಷಿಣ ಪತೇಶ್ವರ ಅಂತ ಬಿರುದು ಪಡೆದವನೇ ಈ 2ನೇ ಪುಲಿಕೇಶಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಗೋಲ್ ಗುಂಬಾಜನ್ನು ನಿರ್ಮಿಸಿದವರು. ನೋಡಿ, ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಗೋಲ್ ಗುಂಬಾಜ್ ಅಂತ ಗೊತ್ತಿರಬೇಕು. 1627ರಿಂದ 1657ರವರೆಗೆ ನಿರ್ಮಾಣ ಆಯಿತು. ಹಾಗಾದರೆ ತಾಜ್ ಮಹಲ್ಗಿಂತ ಮುಂಚೆ ನಿರ್ಮಾಣವಾಯಿತು. ಈ ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥವನು ಸೆಕೆಂಡ್ ನಿರ್ಮಾಣ ಮಾಡ್ದ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದನ್ನು ಗೋಲ್ ಗುಂಬಾಜನ್ನು ನಿರ್ಮಿಸುವುದು ಯಾರು ಅಂದರೆ ಈ ಬಿಜಾಪುರದ ಆದಿಲ್ ಶಾಹಿಗಳು ಅಂತ ಗೊತ್ತಿರಬೇಕು. 2ನೇ ಮೊಹಮ್ಮದ್, ಬಿಜಾಪುರದ ಆದಿಲ್ ಶಾಹಿಗಳು ಅಂತಕ್ಕಂಥದ್ದು ಗೊತ್ತಿರಬೇಕಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗೆ ಗೋಲ್ ಗುಂಬಾರ್ ಪಿಸುಗುಡುವ ಮೊಗಸಾಲೆ ಅಂತ ನಾವು ಕರಿತೀವಿ ಅಂತಕ್ಕಂಥದ್ದು ನೀವು ಒಂದು ಸಾಲಿ ಕರೆದ್ರೆ ಸಾಕು, ಅದು ನಿಮಗೆ ವಿಶೇಷವಾಗಿ ಒಂದು ಮಾಹಿತಿಯನ್ನು ನೀಡುತ್ತೆ ಅಂತಕ್ಕಂಥದ್ದು. ಹಾಗೆ ಮಲ್ಲಿಕ್ ಸಂದಲ್ ಅಂತಕ್ಕಂಥವನು ಸಹ ಈ ಗೋಲ್ ಗುಂಬಾಜ್ ಅಂತಕ್ಕಂಥದ್ದು ಯಾರು ಅಂದರೆ ಈ ಒಂದು ಮಲ್ಲಿಕ್ ಸಂದಲ್ ಅಂತಕ್ಕಂಥವನು ಸಹ ಗೋಲ್ ಗುಂಬಾಜ್ ಶಿಲ್ಪಿ ಅಂತಕ್ಕಂಥದ್ದು ಸಹ ನಿಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ 1626ರಲ್ಲಿ ದಕ್ಷಿಣದ ತಾಜ್ ಮಹಲ್ ಅಂತಕ್ಕಂಥ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಏನಿದೆ, ಇದನ್ನು ಸಹ ಇಬ್ರಾಹಿಂ ರೋಜಾ ಸೆಕೆಂಡ್ ಅಥವಾ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಅಂತಕ್ಕಂಥವರು ನಿರ್ಮಾಣ ಮಾಡಿದ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಹಮದ್ ನಗರದ ನಿಜಾಮ್ ಶಾಹಿಗಳು, ಅಹಮದ್ ನಗರದ ರಾಣಿನೇ ಯಾರು ಅಂದರೆ ಈ ಒಂದು ಚಾಂದ್ ಬೀಬಿ ಅಂತ. ಈ ಚಾಂದ್ ಬೀಬಿನೇ ಅಕ್ಬರ್ನ ವಿರುದ್ಧ ಹೋರಾಡಿದಂಥ ಒಬ್ಬಳು ದಕ್ಷಿಣದ ರಾಣಿ. ಈ ಚಾಂದ್ ಬೀಬಿ ಯಾರು ಮದುವೆ ಆಗಿದ್ಲು ಅಂದರೆ ಈ ಬಿಜಾಪುರದ ಆದಿಲ್ ಶಾಗಳಲ್ಲಿ 1ನೇ ಆಲಿ ಆದಿಲ್ ಶಾ.
ಇವರ ಕಾಲದಲ್ಲೇ 1565ರ ತಾಳಿಕೋಟೆ ಕದನ ಅಳಿಯ ರಾಮರಾಯ ಮತ್ತು ಇವರಿಗೆ ನಡೆದಂಥದ್ದು ಅಂತ ನಿಮಗೆ ಗೊತ್ತಿರಬೇಕು. ಈ ಬಿಜಾಪುರದ ಆದಿಲ್ ಶಾಗಳಿಗೆ ಸಂಬಂಧಿಸಿದಂಥ ಘಟನೆ ನಿಮಗೆ ಗೊತ್ತಿರಬೇಕು. ಮಲ್ಲಿಕ್ ಸಂದಲ್ ಅಂತಕ್ಕಂಥವನು ಇದರ ಶಿಲ್ಪಿ ಅಂತಕ್ಕಂಥದ್ದು ಸಹ ನಿಮಗೆ ಗೋಲ್ ಗುಂಬಜ್ ಬಗ್ಗೆ ಗೊತ್ತಿರಬೇಕು. ಇದು ದಕ್ಷಿಣ ಭಾರತದಷ್ಟೇ ಅಲ್ಲ, ಭಾರತದ ಅತ್ಯಂತ ದೊಡ್ಡ ತಾಜ್ ಮಹಲ್ಗಿಂತ ದೊಡ್ಡ ಮತ್ತು ಪುರಾತನವಾದಂಥ ಒಂದು ಗುಮ್ಮಟ ಅಂತ ಗೊತ್ತಿಲ್ಲ, ಏಕಕಂಬದ ಗುಮ್ಮಟ. ಮುದ್ದೇನಹಳ್ಳಿಯಲ್ಲಿ ಜನಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಕೆಳಕಂಡವರಿಗೆ ಮೈಸೂರು ದಿವಾನರಾಗಿದ್ದರು ಅಂತ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇವರು ದಿವಾನರಾಗಿದ್ದರು ಅಂತ ಗೊತ್ತಿರಬೇಕು. ನೋಡಿ, 11 ಜನ ದಿವಾನರು ಮೈಸೂರನ್ನು ಆಳ್ವಿಕೆ ಮಾಡ್ತಾರೆ. 1912ರಿಂದ 1918ರವರೆಗಿದ್ದಂಥವರು ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಅಂತ. ನೋಡಿ, 1913ರಲ್ಲಾದ ಘಟನೆ, 1915ರಲ್ಲಾದಂಥ ಘಟನೆ, 1916ರಲ್ಲಿ, ಹಾಗೆ 1923ರಲ್ಲಿ ಫ್ಯಾಕ್ಟ್ರಿ ಇರ್ಬೋದು VSL. ಇದೇ ರೀತಿಯಾಗಿ ಮೈಸೂರ ಒಂದು ವಿಶ್ವವಿದ್ಯಾನಿಲಯ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಮೈಸೂರು ಬ್ಯಾಂಕ್ ಇರ್ಬೋದು, ಮತ್ತು VSL ಫ್ಯಾಕ್ಟ್ರಿ ಇರ್ಬೋದು, ಹೆಚ್ಚು ಸಾಧನೆ. ಹಾಗೆ ವಿಶೇಷವಾಗಿ 1914ರ ಫಸ್ಟ್ ವರ್ಲ್ಡ್ ವಾರಿಗೆ ಮೈಸೂರಿಂದ ಹಣ ಕೊಟ್ಟಿದ್ದಿರ್ಬೋದು. ಈ ಒಂದು ಮೀಸಲಾತಿಯನ್ನು ವಿರೋಧಿಸಿ ಏನು ಮಾಡ್ತಾರೆ, ಮೀಸಲಾತಿಯನ್ನು ವಿರೋಧಿಸಿ 1918ರಲ್ಲಿ ಇವರು ರಾಜೀನಾಮೆಯನ್ನು ನೀಡ್ತಾರೆ. ಈ ಮಿಲ್ಲರ್ ಸಮಿತಿ ಇವೆಲ್ಲ ಬರುತ್ತಲ್ವ, ಅದನ್ನು ವಿರೋಧಿಸಿ ಏನು ಮಾಡ್ತಾರೆ, ರಾಜೀನಾಮೆಯನ್ನು ನೀಡಿದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕಾಂತರಾಜ್ ಅರಸು ಅವರು ಇವರಾದ ನಂತರ ಏನು ಮಾಡ್ತಾರೆ, ಮೈಸೂರಿನ ದಿವಾನರಾಗ್ತಾರೆ ಅಂತಕ್ಕಂಥದ್ದು. ಹಾಗಾದರೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರು 6 ವರ್ಷಗಳ ಕಾಲ, ಎಷ್ಟು ವರ್ಷ ಅಂತರಿ ಕೇಳಿದರೆ, ಈ 6 ವರ್ಷಗಳ ಕಾಲ ಇವರು ದಿವಾನರಾಗಿದ್ದು ಗೊತ್ತಿರಬೇಕು. ಮಿಲ್ಲರ್ ಸಮಿತಿ ಹಿಂದುಳಿದ ವರ್ಗಗಳಿಗೆ ಏನು ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಯನ್ನು ಕೋರಿ ಏನಾಯ್ತಲ್ವ, ಅದನ್ನು ವಿರೋಧಿಸಿ ಏನು ಮಾಡ್ತಾರೆ, ಇವರು ರಾಜೀನಾಮೆಯನ್ನು ನೀಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಮುಂದಿನ ಪ್ರಶ್ನೆ, ಗ್ರಹಗಳ ಚಲನೆಯನ್ನು ಕುರಿತಂತೆ ವ್ಯಾಪಕವಾಗಿ ಚಕ್ರೀಯ ಅಧಿಕೇಂದ್ರೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಭಾಸ್ಕರ II ಇವರ ಕೃತಿ ಹೆಸರೇನು ಅಂತ. ನೋಡಿಲಿ, ಚಕ್ರೀಯ ಮತ್ತು ಅಧಿಕೇಂದ್ರೀಯ ಅಂತಕ್ಕಂಥ ಒಂದು ಅಂಶವನ್ನು ಸಿದ್ಧಾಂತವನ್ನು ನೀಡಿದಂಥವ್ರು ಯಾರು ಅಂದರೆ ಯಾವ ಕೃತಿಯಲ್ಲಿ ಅಂತ ಹೇಳಿದ್ದಾರೆ. ಇವರ ಲೀಲಾವತಿ ಇರ್ಬೋದು, ಸಿದ್ಧಾಂತ ಒಂದು ಶಿರೋಮಣಿ ಅಂತಕ್ಕಂಥದ್ದು ಇರ್ಬೋದು. ಇವೆರಡೂ ಸಹ ಭಾಸ್ಕರನ ಕೃತಿಗಳೇ. ಆದರೆ ಇದರಲ್ಲಿ ಏನು ಮಾಡಿದ್ದಾನೆ ಅವನು, ಈ ಒಂದು ಸಿದ್ಧಾಂತ ಶಿರೋಮಣಿ ಅಂತಕ್ಕಂಥ ಪುಸ್ತಕ ಏನಿದೆ, ಈ ಗ್ರಹಗಳ ಚಲನೆಯನ್ನು ಕುರಿತಂತೆ ವ್ಯಾಪಕವಾದ ಮಾಹಿತಿಯನ್ನು ನೀಡತಕ್ಕಂಥ ಒಂದು ಪ್ರಮುಖ ಕೃತಿ. ಲೀಲಾವತಿ ಇರ್ಬೋದು, ಪಂಚಸಿದ್ಧಾಂತ ಹೊರಹಮ್ಮೀರಿಗೆ ಸಂಬಂಧಿಸಿದಂತಲೂ ಸಹ ನೋಡ್ಬೋದು, ಪಂಚತಂತ್ರ ಬೇರೆ ವಿಷ್ಣು ಶರ್ಮನಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗ್ಬೋದು. ಸಿದ್ಧಾಂತ ಶಿರೋಮಣಿ ಅಂತಕ್ಕಂಥದ್ದು ಈ ಭಾಸ್ಕರ II ಅಂತಕ್ಕಂಥವನೇನಿದ್ದಾರೆ ಇವನ ಒಂದು ಪ್ರಮುಖ ಕೃತಿ ಅಂತ ಗೊತ್ತಿರಬೇಕು. ಆ ಕೃತಿಯಲ್ಲಿ ಈ ಒಂದು ಈ ಒಂದು ಗ್ರಹಗಳ ಪ್ಲಾನೆಟ್ಸ್ ಅಂತ ಏನು ಕರೀತಾರೆ, ಗ್ರಹಗಳನ್ನ ಕುರಿತು ಮಾಹಿತಿ ಇದೆ ಅಂತಕ್ಕಂಥದ್ದು ಗೊತ್ತಿರಲಿ. ಹಾಗಾದರೆ ಇದೇ ರೀತಿಯಾಗಿ ನಾವು ಮುಂದಿನ ವೀಡಿಯೋಗಳಲ್ಲಿ ಸಹ ಮತ್ತೆ ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್, ಒನ್ ಅಂಡ್ ಆಲ್.